ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಾಗವಾಡ ಪಟ್ಟಣದ ಎದುರು ಪೌರ ಕಾರ್ಮಿಕರ ಪ್ರತಿಭಟನೆ 2ನೇ ದಿನಕ್ಕೆ. ರಾಜ್ಯಾದ್ಯಂತ ಪೌರ ಕಾರ್ಮಿಕರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮಂಗಳವಾರ ದಿನಾಂಕ 27ರಿಂದ ಪ್ರಾರಂಭಗೊಂಡ ಪ್ರತಿಭಟನೆಯಲ್ಲಿ ತಾಲೂಕಿನ ಉಗಾರ್ಕುರ್ದ್ ಪುರಸಭೆ ಮತ್ತು ಕಾಗವಾಡ, ಐನಾಪುರ್, ಶೇರ್ಪಾ ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರು ದಿನನಿತ್ಯ ಕೆಲಸ ಕಾರ್ಯಗಳನ್ನು ಬಹಿಷ್ಕರಿಸಿ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದ ಎದುರು ರಾಜ್ಯ ಪೌರ ಕಾರ್ಮಿಕರ ಸಂಘಟನೆಯ ನೇತೃತ್ವದಲ್ಲಿ ಪ್ರತಿಭಟನೆ ಪ್ರಾರಂಭಿಸಿದ್ದು, ಪ್ರತಿಭಟನೆ ಇಂದು 2ನೇ ದಿನಕ್ಕೆ ಕಾಲಿಟ್ಟಿದೆ. ಪೌರ ಕಾರ್ಮಿಕರ ಬೇಡಿಕೆಗಳಾದ ಪೌರ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ, ಕೆಜಿಐಡಿ ಸೇರಿದಂತೆ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು. ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು, ಲೋಡರ್ಸ್, ಕ್ಲೀನರ್ಸ್, ಗಾರ್ಡನರ್, ಸ್ಯಾನಿಟರಿ ಸೂಪರ್ವೈಸರ್ಗಳನ್ನು ಯುಜಿಡಿ ಸಹಾಯಕರೆಂದು ಪರಿಗಣಿಸಬೇಕು. ದಿನಗೂಲಿ ಕ್ಷೇಮಾಭಿವೃದ್ಧಿ ದೃಷ್ಟಿಯಿಂದ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದು, ಎಲ್ಲ ನೌಕರರಿಗೆ ಎಸ್ಎಸ್ಸಿ ಮುಕ್ತ ನಿಧಿಯಿಂದ ವೇತನ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವವರೆಗೆ ಪ್ರತಿಭಟನೆ ಮುಂದುವರಿಸುವುದಾಗಿ ಕಾಗವಾಡದಲ್ಲಿ ಪ್ರತಿಭಟನೆ ನಿರತ ಪೌರ ನೌಕರರು ತಿಳಿಸಿದ್ದಾರೆ. ರಾಜ್ಯ ಪೌರ ನೌಕರರ ಸಂಘ ಶ್ರೀ ಚಿತ್ರದುರ್ಗ ಶಾಖೆ ಕಾಗವಾಡ ಪಟ್ಟಣ ಪಂಚಾಯತ್ ನಾವೆಲ್ಲ ಪೌರ ಕಾರ್ಮಿಕರು ಇವತ್ತಿನ ದಿವಸ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ. ಯಾವುದಕ್ಕೋಸ್ಕರ ಮುಷ್ಕರವನ್ನು ಹಮ್ಮಿಕೊಳ್ಳಿದ್ದಂದರೆ ನಮ್ಮ ಕೆಲವೊಂದು ಹಲವಾರು ಬೇಡಿಕೆಗಳಿದ್ದು, ಆ ಬೇಡಿಕೆಗಳನ್ನೆಲ್ಲ ಸರ್ಕಾರ ಪೂರೈಸದೇ ಇದ್ದ ಕಾರಣ ನಾವು ಈ ಮುಷ್ಕರವನ್ನು ಹಮ್ಮಿಕೊಳ್ಳಿಕೊಂಡಿದ್ದು. ಅದರಲ್ಲಿ ನಂಬರ್ 1, ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ಪೌರ ಕಾರ್ಮಿಕರುಗಳಿಗೆ ನೇರ ಪಾವತಿ ಆಗಬೇಕು. ನೇರ ಪಾವತಿ ಆದಮೇಲೆ ಸಂಜೀವಿನಿ, ಜೀವ ಸಂಜೀವಿನಿ ಹಾಗೂ ಸಂಘದ ಬೇಡಿಕೆಗಳು ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ, ಕೆಜಿಐಡಿ ಸೇರಿದಂತೆ ಸರ್ಕಾರಿ ನೌಕರ ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು. ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು, ಲೋಡರ್ಸ್, ಕ್ಲೀನರ್ಸ್, ಗಾರ್ಡನರ್ಸ್, ಸ್ಯಾನಿಟರಿ ಸೂಪರ್ವೈಸರ್, ಯುಎಡಿ ಸಹಾಯಕರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರನ್ನು ನೇರ ಪಾವತಿಗೆ ಒಳಪಡಿಸುವುದು. ದಿನಗೂಲಿ ಕ್ಷೇಮಾಭಿವೃದ್ಧಿ, ಸಮಾನ ಕೆಲಸಕ್ಕೆ ಸಮಾನ ವೇತನ, ನೌಕರರನ್ನು ಕಾಯಂ ಮಾಡುವುದು. ಎಲ್ಲ ನೌಕರರಿಗೆ ಎಫ್ಎಸ್ಸಿ ಮುಕ್ತ ನಿಧಿಯಿಂದ ವೇತನ ನೀಡುವುದು. ಎಲ್ಲಿವರೆಗೂ ಹೋರಾಟ, ಗೆಲ್ಲುವವರೆಗೂ ಹೋರಾಟ. ಈಡೇರದೇ ಈ ನಮ್ಮ ಎಲ್ಲ ಬೇಡಿಕೆಗಳು ಈಡೇರದೇ ಇದ್ದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ. ಸರ್ಕಾರಕ್ಕೆ ಇದು ಎಚ್ಚರಿಕೆ. ಪೌರ ಕಾರ್ಮಿಕರ ಮುಷ್ಕರಕ್ಕೆ ಉಗಾರ್ಕುರ್ದ್ ಪಟ್ಟಣದ ಮುಖಂಡರಾದ ವಿನಾಯಕ್ ಕಾಂಬ್ಳೆ ಬೆಂಬಲ ಸೂಚಿಸಿದ್ದಾರೆ. ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘಕ್ಕೆ ಏನೇ ಬರಲಿ. ಈ ದಿನಾಂಕ 27/5ರಿಂದ ಉಗಾರ್ಕುರ್ದದ ಏನೊಂದು ನೌಕರರ ಸಂಘದಿಂದ ಕಚೇರಿ ಮುಂದೆ ಒಟ್ಟು ಎಲ್ಲ ಸಿಬ್ಬಂದಿಗಳು ಕೂಡಿಸಿದರೆ ಅನಿರ್ದಿಷ್ಟ ಮುಷ್ಕರವನ್ನು ಕೈಗೊಂಡಿದ್ದಾರೆ. ಅವರು ಒಂದು ಬೇಡಿಕೆಗಳನ್ನು ಮಾನ್ಯ ಸರ್ಕಾರವು ಇದು ಮಾಡ್ಬೇಕಂತೇಳಿ ಅವರಲ್ಲಿ ಅವರು ಒಂದು ಮಹತ್ವದ ಬೇಡಿಕೆ ಐತಿ. ಅವ್ರದ್ದು ಏನಪ್ಪ ಅಂತಂದ್ರೆ ರಾಜ್ಯ ಸರ್ಕಾರ ನೌಕರಂತೆ ನಾವು ಕೂಡ ನೌಕರರಾಗಬೇಕು. ಈ ರೀತಿ ಒಂದು ಇನ್ನೂ ಹಲವಾರು ಬೇಡಿಕೆಗಳ ಅವರ ಮುಂದಿಟ್ಟುಕೊಂಡ್ರೆ ಕಚೇರಿ ಮುಂದೆ ಅವರು ಇವತ್ತಿನ ದಿನದಿಂದ ಅನಿರ್ದಿಷ್ಟ ಮುಷ್ಕರವನ್ನು ಮಾಡಬೇಕಂತೇಳಿ ಅವರು ಇದು ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ನಮ್ಮದು ಕೂಡ ಮಾಡಿದ ನಮ್ಮ ಕಚೇರಿಯಲ್ಲಿ ಬಹಳಷ್ಟು ತೊಂದರೆಗಳಾಗ್ತಾವಂತೇಳಿ ನಾನು ಈ ಒಂದು ಕಚೇರಿಯ ಮುಖ್ಯಾಧಿಕಾರಿಯಾಗಿ ಹೇಳಲು ಬಯಸುತ್ತೇನೆ. ನಮ್ಮಲ್ಲಿ ಒಟ್ಟು 97 ಜನ ಒಟ್ಟು ನೌಕರರ ಸಂಖ್ಯೆ ಇದ್ದು, ಅದರಲ್ಲಿ 72 ಪೋಸ್ಟ್ಗಳು ವೇಕೆಂಟ್ ಅದಾವ. ಅನಂತರ ಒಟ್ಟು 49 ಹುದ್ದೆಗಳು ಮಾತ್ರ ಭರ್ತಿಯಾಗಿದ್ದಾವೆ. ಇದರಲ್ಲಿ ಒಟ್ಟು 30 ಜನ ಔಟ್ಸೋರ್ಸ್ ಅಂದ್ರೆ ಹೊರಗುತ್ತಿಗೆದಂತರ ಇದ್ದಾರೆ. ಇವರೆಲ್ಲ ಮಹತ್ವದ ಒಂದು ಬೇಡಿಕೆ ಏನಪ್ಪ ಅಂತಂದ್ರೆ ರಾಜ್ಯ ಸರ್ಕಾರದ ನೌಕರರ ಅಂತ ಹೇಳಿ ಪರಿಗಣಿಸಬೇಕು. ಅದೇ ರೀತಿ ಇದು ಮಾಡ್ಬೇಕಂತೇಳಿ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡ್ರೆ ಅನಿರ್ದಿಷ್ಟ ಮುಷ್ಕರವನ್ನು ಇವತ್ತಿಂದ ಪ್ರಾರಂಭ ಮಾಡಿದ್ದಾರೆ. ಮತ್ತು ಈ ಮುಷ್ಕರದಿಂದ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು 23 ವಾರ್ಡ್ಗಳಿದ್ದು
ಸುಮಾರು 31 ಜನಸಂಖ್ಯೆಯನ್ನು ಹೊಂದಿದಂಥ ಈ ಪುರಸಭೆ ವ್ಯಾಪ್ತಿಯಲ್ಲಿ ಅವರು ಇವತ್ತಿನ ಥರ ಏನಪ್ಪಾ ಅಂತಂದ್ರೆ ಕಸವನ್ನು ಹೊಡೆಯೋದಾಗಲಿ ಗಟರ್ ತೆಗೆಯೋದಾಗಲಿ ಈ ರೀತಿ ಎಲ್ಲ ಕೆಲಸವನ್ನು ಬಂದ್ ಮಾಡಿದ್ದಾರೆ. ನಾಳೆಯಿಂದ ಕುಡಿಯುವ ನೀರಿನ ಒಂದು ವ್ಯವಸ್ಥೆಯೂ ಕೂಡ ಬಂದ್ ಮಾಡ್ತೀವಿ ಅಂತೇಳಿ ಅವರೊಂದು ಮುಷ್ಕರದಲ್ಲಿ ಹೇಳ್ತಾ ಇದ್ದಾರೆ. ಇದರಿಂದ ಪುರಸಭೆ ವ್ಯಾಪ್ತಿ ಎಲ್ಲ ಜನರಿಗೆ ಬಹಳ ತೊಂದರೆ ಆಕತ್ತೇಳಿ ನಾನು ಒಂದು ತಮ್ಮಲ್ಲಿ ನನ್ನ ಅನಿಸಿಕೆಯನ್ನು ಹೇಳ್ತೀನಿ. ಅದೇ ರೀತಿಯಾಗಿ ಈ ಮುಷ್ಕರವನ್ನು ಆದಷ್ಟು ಬೇಗ ಮಾನ್ಯ ಸರ್ಕಾರ ಇದು ಮಾಡ್ಬೇಕಂತೇಳಿ ನಾನು ಮನವಿಯನ್ನು ಮಾಡ್ತೀನಿ. ಸಂಸ್ಥೆಗಳಲ್ಲಿ ಈಗಾಗಲೇ ನೌಕರ ಸಂಘದಿಂದ ಸ್ಟ್ರೈಕನ್ನು ನಾವು ಶುರು ಮಾಡಿದ್ದೀವಿ. ಆದ ಕಾರಣ ಪುರಸಭೆಯಲ್ಲೂ ಕೂಡ ಸ್ಟ್ರೈಕನ್ನು ನಾವು ಮುಂದುವರಿಸಲಾಗಿದೆ. ಹಾಗೂ ಸರ್ಕಾರಕ್ಕೆ ನಮ್ಮಿಂದ ಒಂದು ಮನವಿ, ಈಗಾಗಲೇ ಪುರಸಭೆಯಲ್ಲಿ ಏನು ಕೆಲಸ ಮಾಡುತ್ತಿದ್ದಾರ ಅರೆ ಸರ್ಕಾರ ಆಗಲಿ ಅಥವಾ ಸರ್ಕಾರ ಆಗಲಿ ಅವ್ರಿಗೆ ಯಾವುದೇ ಥರದ ಸೌಲಭ್ಯಗಳು ಇನ್ನೊವರೆಗೆ ದೊರಕಿಲ್ಲ. ಮತ್ತು ಅರೆ ಸರ್ಕಾರ ಅಂತ ಏನು ಈಗ ಕೆಲಸ ಮಾಡ್ತಾ ಇದ್ದಾರ ಅವರಿಗೂ ಜ್ಯೋತಿ ಜೀವನ ಮತ್ತು KGID ಅಂತ ಅವ್ರಿಗೂ ನಾವು ನೀಡಬೇಕು. ಮತ್ತು ಅವ್ರಿಗೆ ಅರೆ ಸರ್ಕಾರಿ ಬದಲು ಅವರಿಗೆ ಕಾಯಂ ನೌಕರಿ ಅಂತ ಅವ್ರಿಗೂ ನಾವು ಪರಿಗಣಿಸ್ಬೇಕಂತ ನಮ್ಮ ಇಲ್ಲಿ ಎಲ್ಲ ಕಡೆಯಿಂದ ನಾವು ಕೇಳ್ಕೊತಾ ಇದ್ದೀವಿ. ಹಾಗೂ ಪುರಸಭೆಯಲ್ಲಿ ಕಾರ್ಯನಿರ್ವಹಿಸುವ ಹೊರಗುತ್ತಿಗೆಯಿಂದ ಏನು ಕೆಲಸ ಮಾಡ್ತಿದ್ದಾರೆ, ರೋಡರ್ಸ್ ಆಗಲಿ, ಕ್ಲೀನರ್ಸ್ ಆಗಲಿ, ಆಮೇಲೆ ವಾಹನ ಚಾಲಕರಾಗಲಿ ಗುತ್ತಿಗೆ ಮುಖಾಂತರ ಅವರು ಮಾಡ್ತಾ ಇದ್ದಾರೆ. ಆ ಗುತ್ತಿಗೆ ಮುಖಾಂತರ ರದ್ದುಪಡಿಸಿ ಹಾಗೂ ಕೂಡ ನೇರ ನೇಮಕಾತಿಯಾಗಿ ಪರಿಗಣಿಸಬೇಕಂತ ಹೇಳಿ ನಾವು ಇವು ನಮ್ಮ ನೌಕರಿಂದ ನಾವು ಎಲ್ಲರಿಂದ ಕೇಳ್ಕೊತಾ ಇದ್ದೀವಿ. ಇವತ್ತಿಂದ ಮುಷ್ಕರವನ್ನು ಶುರು ಮಾಡಿದ್ದೀವಿ. ಗಟರ್ ಬರೋದಾಗಲಿ ಸ್ವಚ್ಛತಾಗಲಿ ಎಲ್ಲರೂ ನಾವು ಈ ಸ್ಟ್ರೈಕನ್ನು ಕೂತಿದ್ದೀವಿ. ಮತ್ತು ಎಲ್ಲಿವರೆಗೆ ನಮ್ಮದು ಇವು ಬೇಡಿಕೆಯನ್ನು ಈಡೇರಿಸಲಿಲ್ಲ ಅಲ್ಲಿವರೆಗೂ ನಿರ್ದಿಷ್ಟವಾಗಿ ನಾವು ಇದು ಮುಷ್ಕರವನ್ನು ಮುಂದುವರಿಸ್ತಿದ್ದೀವಿ. ಇನ್ನು ಶೇರ್ಬಾ ಪಟ್ಟಣ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕರು ಮುಷ್ಕರ ನಡೆಸಿ ಮುಖ್ಯ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಅದೇ ರೀತಿಯಾಗಿ ಐನಾಪುರ್ ಪಟ್ಟಣ ಪಂಚಾಯಿತಿಯಲ್ಲಿಯೂ ಸಹ ಪೌರ ಕಾರ್ಮಿಕರು ಇಂದು ಸಹ ಮುಷ್ಕರವನ್ನು ಮುಂದುವರಿಸಿದ್ದಾರೆ. ಈ ಸಮಯದಲ್ಲಿ ಪೌರ ನೌಕರ ಸಂಘದ ಅಧ್ಯಕ್ಷ ಈರ್ಗೌಡ ಪಾಟೀಲ್, ಉಪಾಧ್ಯಕ್ಷ ದಿಲೀಪ್ ಕಾಂಬ್ಳೆ, ಸಾಹಿಲ್ ಪಾಟೀಲ್, ಸುಭಾಷ್ ತುಪ್ಳೆ, ರಮೇಶ್ ಪಾಟೀಲ್, ಮಧುಕರ್ ಕಾಂಬ್ಳೆ, ಶ್ರೀಮಂತ್ ಕಾಂಬ್ಳೆ, ಆಕಾಶ್ ಧೊಡಾರೆ, ಗಣೇಶ್ ಕಾಂಬ್ಳೆ, ಭರತೇಶ್ ಗನಿ, ನಿಲೇಶ್ ಪಾಟೀಲ್, ಮಹಮ್ಮದ್ ಜಮಾದಾರ್, ದಯಾನಂದ್ ಕಾಂಬ್ಳೆ, ರಾಕೇಶ್ ಬೆಕ್ಕೇರಿ, ಶೋಭಾ ಧೊಡಾರೆ, ನೀಲಾಬಾಯಿ ಘೋರಡೆ, ಮನೀಷಾ ಕಾಂಬ್ಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ.